ರಾಜ್ಯದಲ್ಲಿ ವಾಲ್ ಮ್ಯಾನ್ಸ್ ಇದ್ದಾರೆ. ಎಲ್ಲ ಕಾರ್ಪೊರೇಷನ್ಸಲ್ಲಿ ಅವರು ಹಿಂದಿನಿಂದ ಒಂದು ಸ್ಟ್ರೈಕ್ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಡಿಮ್ಯಾಂಡ್ ಬಂದುಬಿಟ್ಟು ನೇರ ಪಾವತಿಗೆ ಮೂವ್ ಮಾಡಬೇಕು ಅವ್ರನ್ನ ಅಂತ. ಆ್ಯಂಡ್ ಏನು ಔಟ್ಸೋರ್ಸಲ್ಲಿ ತೊಗೊಂಡಿದ್ದೀವಿ. ಸೊ ಈ ಪ್ರಪೋಸಲ್ ನಾವು ಆಲ್ರೆಡಿ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ತುಂಬ ದಿನದಿಂದ ಇದೊಂದು ಪ್ರಪೋಸಲ್ ಆಗಿತ್ತು ಇದು. ಸೊ ಸರ್ಕಾರ ಇದು ಈ ಬಜೆಟಲ್ಲಿ ಮೋಸ್ಟ್ ಪ್ರಾಬ್ಲಿ ಆಗ್ಬೋದು ಕನ್ಸಿಡರೇಷನ್. ಸೊ ಅದು ಸರ್ಕಾರ ಹಂತದಲ್ಲಿದೆ ಒಂದು ನಿರ್ಣಯ. ನಮ್ಮ PKS ಅವ್ರನ್ನೂ ಅಲ್ಲಿಯರ ಇದೇ ಥರನೇ ಇತ್ತು, ಔಟ್ಸೋರ್ಸ್ಡ್ ಇದ್ದಿದ್ದು. ಆಮೇಲೆ ಅವನ್ನ ನೇರ ಪಾವತಿ ಇದಕ್ಕೆ ತೊಗೊಂಡು ಬಂದ್ವಿ. ಅದೇ ರೀತಿ ಸರ್ಕಾರ ಮಟ್ಟದಲ್ಲಿ ಆದೇಶ ಆಗಿ ವಿ ಆರ್ ರೆಡಿ ಟು ಟೇಕ್ ಇಟ್. ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಾ ಇದೆ, ಸೊ ನೀರಿನ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಇವಾಗ ಅವರು ಪ್ರಪೋಸಲ್ನ ರಿಸೀವ್ ಮಾಡಿಕೊಂಡು ಇದೇ ಮಾಹಿತಿ ಕೊಡ್ತೀವಿ. ಸರ್ಕಾರ ಹಂತದಲ್ಲಿ ಇದೆ, ಅಲ್ಲಿನೂ ವಿಚಾರಣೆ ಮಾಡಿದ್ದೀವಿ ನಮ್ಮ ಸೀನಿಯರ್ ಆಫೀಸರ್ಸ್ ಜೊತೆ. ಸರ್ಕಾರದಲ್ಲಿದೆ. ವಾಟರ್ ಮ್ಯಾನ್ಗಳನ್ನ ಕಂದಾಯ ಇದಕ್ಕೆ ಬೇರೆ ಬೇರೆ ಕೆಲಸ ವಾಟರ್ದೇ ಇದೆ, ನಮ್ಮದು ವಾಟರ್ ಟ್ಯಾಕ್ಸೇ ಕಲೆಕ್ಟ್ ಮಾಡ್ಕೋಬೇಕು ಅವರು. ಎಂಟೈರ್ ಸ್ಟೇಟಲ್ಲಿನೇ ವಾಟರ್ ಟ್ಯಾಕ್ಸ್ ಕಲೆಕ್ಷನ್ ಆವ್ರೇಜ್ ತುಂಬ ಕಡಿಮೆ ಇದೆ. ಇಟ್ ಈಸ್ 45%. ಸೊ ನಾವು ಇವಾಗ ನೀರು ಕೊಡ್ತಾ ಇದ್ದೀವಿ. ನೀರು ಕೊಟ್ಟಮೇಲೆ ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡಲೇಬೇಕು. ನಾವು ವಾಟರ್ ಟ್ಯಾಕ್ಸ್ ಕಲೆಕ್ಷನ್ ಮಾಡಲೇಬೇಕು. ಇಟ್ ಇಸ್ ಪಾರ್ಟ್ ಆಫ್ ದ ಅವರ್ ಜಾಬ್ ಓನ್ಲಿ. ವಾಲ್ ಮ್ಯಾನ್ಸ್, ಬಿಲ್ ಕಲೆಕ್ಟರ್ಸ್, ಇಟ್ ಇಸ್ ಪಾರ್ಟ್ ಆಫ್ ದ. We will receive the application, ಏನು ಪ್ರಪೋಸಲ್ we will ask them to go back to works. ಯಾಕಂದರೆ ಇವಾಗ ನೀವೇ ಹೇಳ್ದಂಗೆ ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ. ಸೊ ಜನರಿಗೂ ಏನು ನೀರನ್ನು ಹೆಚ್ಚು ವೇಸ್ಟ್ ಮಾಡಬೇಡಿ, ವ್ಯರ್ಥವಾಗಿ ಏನು ಎಲ್ಲ ಮಾಡೋದೇನು ಬೇಡ. ಯೂಸ್ ಇಟ್ ಜುಡಿಷಿಯಸ್ಲಿ ಎಲ್ಲ ನೀರನ್ನು. ಆ್ಯಂಡ್ ನಾವು ಇವಾಗ ಕಡಿಮೆ ಮಾಡ್ತಾ ಇದ್ವಿ ಟೈಮಿಂಗ್ಸ್. ಏನು 2 days once ಒಂದು ಕಡೆ, 3 days once ಒಂದು ಕಡೆ, 4 days once ಒಂದು ಕಡೆ ಬಿಡ್ತಾ ಇದ್ವಿ. ಅದು ಮುಂಚೆ 4 hours ಬಿಡ್ತಾ ಇದ್ವಿ ನೀರು, ಇವಾಗ 3 hours ಕಡಿಮೆ ಮಾಡ್ತಾ ಇದ್ವಿ. ಸೊ ಡೋಂಟ್ ವೇಸ್ಟ್. ಅವರು ಸಮಾನ ಕೆಲಸ